ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ನಲ್ಲಿ ಮತ್ತೊಂದು ಬೇಟೆಯಾಡಿದ್ದಾರೆ ಡಿಆರ್ಐ ಅಧಿಕಾರಿಗಳು. ಹಾಗಾದ್ರೆ ಈ ಬಾರಿ ಯಾರನ್ನು ವಶಕ್ಕೆ ಪಡೆದ್ರು ಡಿಆರ್ಐ ಅಧಿಕಾರಿಗಳು? ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ನಲ್ಲಿ ಮತ್ತೊಂದು ಬೇಟೆ ಡಿಆರ್ಐ ಅಧಿಕಾರಿಗಳಿಂದ. ರನ್ಯಾ ಕಾರು ಚಾಲಕನನ್ನ ವಶಕ್ಕೆ ಪಡೆದಿದ್ದಾರೆ. ಕಾರು ಚಾಲಕ ದೀಪಕ್ನನ್ನ ಈಗ ಡಿಆರ್ಐ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಚಿಕ್ಕಮಗಳೂರಿನ ದೀಪಕ್ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಈಗ ಡಿಆರ್ಐ ಅಧಿಕಾರಿಗಳು. ರನ್ಯಾ ಕಾರು ಚಾಲಕ ಇದ್ದ. ದೀಪಕ್ನನ್ನ ಬೆಂಗಳೂರಿಗೆ ಕರೆತಂದು ವಿಚಾರಣೆ ನಡೆಸಲಾಗ್ತಾ ಇದೆ. ರನ್ಯಾಗೆ ಚಿಕ್ಕಮಗಳೂರಲ್ಲಿ ಪಿಕ್ ಅಂಡ್ ಡ್ರಾಪ್ ಮಾಡ್ತಾ ಇದ್ದ ಈತ. ಚಿಕ್ಕಮಗಳೂರಿನ ಹೊಸಮನೆ ಬಡಾವಣೆಯ ದೀಪಕ್ನನ್ನ ಈಗ ಡಿಆರ್ಐ ಅಧಿಕಾರಿಗಳು ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದ್ದಾರೆ. ರನ್ಯಾ ಬಗ್ಗೆ, ರನ್ಯಾ ಚಿಕ್ಕಮಗಳೂರಿಗೆ ಹೋದಂತಹ ಸಂದರ್ಭದಲ್ಲಿ ಆಕೆಯನ್ನ ಪಿಕ್ ಅಂಡ್ ಡ್ರಾಪ್ ಮಾಡ್ತಾ ಇದ್ದಿದ್ದೆ ಈ ದೀಪಕ್. ಹಾಗಾಗಿ ಯಾವಾಗ ಬಂದಿದ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನ ನಡೆಸೋದಕ್ಕೆ ದೀಪಕ್ನನ್ನ ವಶಕ್ಕೆ ಪಡೆಯಲಾಗಿದೆ ಡಿಆರ್ಐ ಅಧಿಕಾರಿಗಳಿಂದ. ಬೆಂಗಳೂರಿಗೆ ಕರ್ಕೊಂಡ್ಬಂದು ವಿಚಾರಣೆ ಸಹ ನಡೆಸಲಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಕಿರಣ್, ಈಗ ರನ್ಯಾ ರಾವ್ ಕಾರು ಚಾಲಕ ದೀಪಕ್ನನ್ನ ವಶಕ್ಕೆ ಪಡೆದಿದ್ದಾರೆ. ಆತನಿಂದ ಯಾವೆಲ್ಲ ಮಾಹಿತಿ ಸಿಗೋ ಸಾಧ್ಯತೆ ಇದೆ? ಪ್ರಗತಿ, ತನಿಖಾಧಿಕಾರಿಗಳು ನಾನಾ ಆಯಾಮದಲ್ಲಿ ಇದೀಗ ತನಿಖೆಯನ್ನು ಕೂಡ ನಡೆಸ್ತಾ ಇರುವಂತದ್ದು. ಹಾಗಾಗಿ ಚಿಕ್ಕಮಗಳೂರಿನಲ್ಲಿ ರನ್ಯಾ ರಾವ್ ಹೊಡೆತನದಲ್ಲಿರುವಂತಹ ಅವರ ಕುಟುಂಬಕ್ಕೆ ಸೇರಿದಂತ ಮನೆ ಇರುವಂತದ್ದು. ಕೋಟೆ ಬಡಾವಣೆಯಲ್ಲಿ ರನ್ಯಾ ರಾವ್ ಅವರಿಗೆ ಸೇರಿದಂತ ಮನೆ, ಹಾಗೇನೆ ಎಸ್ಟೇಟ್ ಕೂಡ ಇರುವಂತದ್ದು. ಅಂದ್ರೆ ಚಿಕ್ಕಮಗಳೂರು ನಗರದಿಂದ 20 ಕಿಲೋಮೀಟರ್ ದೂರದಲ್ಲಿ ಎಸ್ಟೇಟ್, ಹಾಗೇನೆ ಒಂದು ಹೋಮ್ ಸ್ಟೇ ಕೂಡ ಅವರ ಒಡೆತನದಕ್ಕೆ ಸೇರಿದಂತ ಹೋಮ್ ಸ್ಟೇ ಕೂಡ ಇರುವಂತದ್ದು. ಹಾಗಾಗಿ ಚಿಕ್ಕಮಗಳೂರಿಗೆ ಸಹಜವಾಗಿ ಇವರು ವರ್ಷದಲ್ಲಿ 3-4 ಬಾರಿ ಚಿಕ್ಕಮಗಳೂರಿಗೆ ಬರ್ತಾ ಇದ್ರು. ತೋಟಕ್ಕೆ, ಕಾಫಿ ತೋಟಕ್ಕೆ ಹೋಗುವಂತ ಸಂದರ್ಭದಲ್ಲಿ ಚಿಕ್ಕಮಗಳೂರು ನಗರದಲ್ಲಿ ವಾಸ್ತವ್ಯವನ್ನು ಕೂಡ ಹೂಡ್ತಾ ಇದ್ರು. ಈ ವೇಳೆಯಲ್ಲಿ ಕಾರು ಚಾಲಕ ದೀಪಕ್ ಇವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿದ್ರು. ಹಾಗಾಗಿ ರನ್ಯಾ ರಾವ್ ಅವರು ಎಲ್ಲೇ ಹೋಗ್ಬೇಕಾದ್ರೂ ಕೂಡ ಚಿಕ್ಕಮಗಳೂರಿಂದ ಅವರ ಕಾಫಿ ತೋಟಕ್ಕೆ, ಹಾಗೇನೆ ಚಿಕ್ಕಮಗಳೂರು ನಗರದಲ್ಲಿ ಸುತ್ತಾಡುವಂತಹ ವೇಳೆಯಲ್ಲಿ ಕಾರು ಚಾಲಕನನ್ನ ದೀಪಕನ್ನ ಕಾರು ಚಾಲಕನಾಗಿ ಬಳಸ್ಕೊಳ್ತಾ ಇದ್ರು. ಹಾಗಾಗಿ ತನಿಖಾಧಿಕಾರಿಗಳು ಆತನನ್ನು ಕೂಡ ಈಗ ವಶಕ್ಕೆ ಪಡೆದು ವಿಚಾರಣೆಯನ್ನು ಕೂಡ ನಡೆಸ್ತಾ ಇರುವಂತದ್ದು. ತನಿಖಾಧಿಕಾರಿಗಳು ಬೆಂಗಳೂರಿನಿಂದ ಆಗಮಿಸಿ ಹೊಸಮನೆ ಬಡಾವಣೆಯಲ್ಲಿ, ಅಂದ್ರೆ ರನ್ಯಾ ರಾವ್ ಅವರಿಗೆ ಒಡೆತನದಲ್ಲಿರುವಂತಹ ಮನೆ ಏನಿದೆ, ಮನೆಯಿಂದ 2ನೇ ಬಡಾವಣೆಯೇ ಹೊಸಮನೆ ಬಡಾವಣೆ ಆಗಿರುವಂತದ್ದು. ಆ ಹೊಸಮನೆ ಬಡಾವಣೆಯಲ್ಲಿರುವಂತಹ ದೀಪಕ್ ಅವರನ್ನ ಇದೀಗ ವಶಕ್ಕೆ ಪಡೆದು ವಿಚಾರಣೆಯನ್ನು ಕೂಡ ನಡೆಸ್ತಾ ಇರುವಂತದ್ದು. ಈಗ ಹೆಚ್ಚಿನ ಮಾಹಿತಿಯನ್ನು ಕೂಡ ಪೊಲೀಸರು ಕಲೆ ಆಗ್ತಾ ಇರುವಂತದ್ದು. ಪ್ರಗತಿ, ಥ್ಯಾಂಕ್ ಯು ಕಿರಣ್ ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.